ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ UI ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಮರ್ಶೆಯನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂದಿಷ್ಟು ಬೇರೆ ಬೇರೆ ಸಿನಿಮಾಗಳಿಗೆ ಹೋದಾಗ ಆ ಸಿನಿಮಾ ಯಾವ ರೀತಿ ಇದೆ, ಆ ಸಿನಿಮಾದ ಪ್ಲಸ್ ಏನು ಮೈನಸ್ ಏನು, ಆ ಸಿನಿಮಾದ ತಿರುಳೇನು, ಇವೆಲ್ಲವನ್ನು ನಮಗೆ ಹೇಳೋದಕ್ಕೆ ಸಾಧ್ಯ. ಆದರೆ ಉಪ್ಪಿ ನಿರ್ದೇಶನದ ಸಿನಿಮಾವನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ UI ಸಿನಿಮಾ ಕೂಡ. ಈ ಸಿನಿಮಾದ ಧನಾತ್ಮಕ ಏನು, ಋಣಾತ್ಮಕ ಏನು, ಈ ಸಿನಿಮಾದ ತಿರುಳೇನು, ಅರ್ಥ ಏನು, ಅದರ ಒಳಾರ್ಥ ಏನು, ಇವೆಲ್ಲ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅನ್ನು ಹುಟ್ಟು ಹಾಕುತ್ತೆ. ಗೊತ್ತೇ ಆಗಲ್ಲ ಇದು ಈ ರೀತಿಯಾಗಿ ಇರ್ಬೋದಾ ಅಂತ ಕೇಳಿದ್ರೆ ಇಲ್ಲ, ಮತ್ತೊಂದಿದೆ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಅಂದರೆ ಇಷ್ಟರೊಳಗೆ ಕೂಡ ಹೇಳಿದದನ್ನೇ, ಈ ಸಿನಿಮಾದ ಒಂದಿಷ್ಟು ಅಂಶಗಳ ಬಗ್ಗೆ ಹೇಳೋದಾದ್ರೆ, ಪ್ರಕೃತಿ ಇದನ್ನ ಸಿಂಬಾಲಿಕ್ ಆಗಿ ತೋರಿಸಲಾಗಿದೆ. ಜೊತೆಗೆ ಜಾತಿ, ಧರ್ಮ, ಭಾಷೆ ಇದನ್ನು ಕೂಡ ಈ ಸಿನಿಮಾದಲ್ಲಿ ಚಿತ್ರಿಸಲಾಗಿದೆ. ಇದರೊಂದಿಗೆ ಪ್ರಪಂಚವೇ ಒಂದು ಅನ್ನುವಂತೆ ಇಲ್ಲಿ ಬಿಂಬಿಸಲಾಗಿದೆ. ಯಾವ ರೀತಿ ಮನುಷ್ಯನ ಹುಟ್ಟು, ಅದಾದ ಬಳಿಕ ಏನಾಯಿತು, ಭಾಷೆ, ಜಾತಿ, ಧರ್ಮ, ಸಿರಿವಂತ, ಬಡವ, ಮತ್ತೆ ಈ ಬಾರ್ಡ್ರು, ಭಯ, ಇವೆಲ್ಲ ಪ್ರತಿಯೊಂದು ವಿಚಾರವನ್ನ, ಅಂದರೆ ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ ಉಪೇಂದ್ರ ಅವರು ಹೇಳುವಂಥದ್ದು, ಎಲ್ಲ ಕೂಡ ಜನಗಳಿಗೆ ಗೊತ್ತಿರುವಂಥದ್ದೇ ಅಂತ. ಎಲ್ರಿಗೂ ಗೊತ್ತಿರುವಂಥ ಕಥೆಯನ್ನೇ, ಅಂದರೆ ನಾವು ಏನು ಇದರಲ್ಲಿ ಜೀವಿಸ್ತಿದ್ದೀವೋ, ಪ್ರಪಂಚದಲ್ಲಿ ನಾವೇನು ಜೀವಿಸ್ತಾ ಇದ್ದೀವೋ, ಕರಪ್ಷನ್ ಅದು ಇದು ಅಂತ ಹೇಳ್ಕೊಂಡು ಇದರ ಮಧ್ಯೆ ಅದನ್ನೇ ನಮಗೆ ತೋರಿಸಿದ್ದಾರೆ. ಸಣ್ಣದಾಗಿ ಹೇಳ್ಬೇಕಂತಾದ್ರೆ ನಮ್ಮನ್ನು ತಟ್ಟಿ ಎಬ್ಬಿಸಿದಂತೆ ಇದೆ. ಈಗಲಾದ್ರೂ ಎಚ್ಚೆತ್ತುಕೋ, ಇಲ್ಲಂತಾದ್ರೆ ನಿಮಗೆ ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ. ಅದರದ್ದು ಅರ್ಥ ಆಗಲ್ಲ. ಅರ್ಥ ಆಗ್ಬೇಕಾದ್ರೆ ಇನ್ನೊಮ್ಮೆ, ನಾನು ಒಂದ್ಸಲ ಸಿನಿಮಾವನ್ನು ವೀಕ್ಷಣೆ ಮಾಡಿರೋದು ಬೆಳಗಿನ ಆಟದಲ್ಲಿ, ಇದು ಅರ್ಥ ಆಗ್ಬೇಕಾದ್ರೆ ನಾನು ಇನ್ನೊಂದ್ಸಲ ಹೋಗ್ಬೇಕು, ಅವಾಗ ಇನ್ನೂ ಯಾವ ರೀತಿ ಅರ್ಥ ಆಗುತ್ತೋ ಗೊತ್ತಿಲ್ಲ. ಇದು ಸಿನಿಮಾ ಒಂದು ಆ್ಯಂಗಲ್ ನೋಡಿದ್ರೆ ಒಂದು ಥರ, ಇನ್ನೊಂದು ಆ್ಯಂಗಲ್ ನೋಡಿದ್ರೆ ಇನ್ನೊಂದು ಥರ, ಮತ್ತೊಂದು ಆ್ಯಂಗಲ್ ನೋಡಿದ್ರೆ ಮತ್ತೊಂದು, ಮಗದೊಂದು ಆ್ಯಂಗಲ್ ನೋಡಿದ್ರೆ ಮಗದೊಂದು. ಯಾವ ರೀತಿ ಇದನ್ನ ವಿಮರ್ಶೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಆನ್ಸರ್ ಇಲ್ಲ. ಯಾರಾದ್ರೂ ಈಗ ಕೇಳಿದ್ರೆ, ಆಲ್ರೆಡಿ ಒಂದಿಷ್ಟು ಮಂದಿ ಕೇಳಿದ್ರು ಸಿನಿಮಾ ಯಾವ ರೀತಿ ಇದೆ ಅಂತ, ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಏನು ಹೇಳ್ಬೇಕಂತ ಅರ್ಥ ಆಗಲಿಲ್ಲ. ಕೊನೆಗೆ ಹೇಳಿದೆ, ನೀವೊಮ್ಮೆ ಸಿನಿಮಾವನ್ನು ವೀಕ್ಷಣೆ ಮಾಡಿ ಹೇಗಿದೆ ಅಂತ ಹೇಳಿ, ಆಮೇಲೆ ಇದರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳೋಣ ಅಂತ. ಬೇರೆ ಯಾವುದೇ ಸಿನಿಮಾವನ್ನ ಹೇಳ್ಬೋದು ಚೆನ್ನಾಗಿದೆಯೋ ಇಲ್ವೋ ಅಂತ, ಪ್ರತಿಯೊಂದು ಸಿನಿಮಾವನ್ನು ಹೇಳ್ಬೋದು. ಅದು ಈ ಸಿನಿಮಾವನ್ನು ಮಾತ್ರ ಹೇಳಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಒಂದು ಅಂಶವನ್ನು ಇಟ್ಕೊಂಡಿದ್ದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಲ್ಲ, ಅದರ ಅರ್ಥ ಇನ್ನೊಂದಿದೆ, ಒಳಾರ್ಥ ಇನ್ನೊಂದಿದೆ, ಅದು ಚೆನ್ನಾಗಿರುತ್ತೆ. ಮತ್ತೆ ಫಸ್ಟ್ ಹಾಫು ನಾರ್ಮಲ್ ಆಗಿ ಹೋಗುತ್ತೆ, ತುಂಬ ಸ್ಪೀಡ್ ಅಂತಲ್ಲ, ನಾರ್ಮಲ್ ಸ್ಪೀಡಲ್ಲಿ ಹೋಗುತ್ತೆ. ಆದರೆ ಸೆಕೆಂಡ್ ಹಾಫ್ ಅಂತೂ ಹೋಗುತ್ತೆ, ಸಿನಿಮಾ ಮುಗಿಯೋದೇ ಗೊತ್ತಾಗಿಲ್ಲ. ಒಂದು 5 ನಿಮಿಷದಲ್ಲಿ ಸಿನಿಮಾ ಮುಗ್ದಂಗೆ ಆಯಿತು, ಇಂಟರ್ವಲ್ನ ನಂತರ. ಅಷ್ಟು ಸ್ಪೀಡಾಗಿ ಹೋಗುತ್ತೆ. ಹಾಡು ಚೆನ್ನಾಗಿದೆ, ಯಾವುದೋ ಈ ಟ್ರೋಲ್ ಹಾಡು ತುಂಬಾ ಚೆನ್ನಾಗಿದೆ. ಉಪೇಂದ್ರ ಅವರ ಅಭಿನಯ ಅಂತೂ ಗೊತ್ತಿರುವಂಥದ್ದೇ. ಮತ್ತು ಅವರು ರೇಷ್ಮಾ ನಾಣಯ್ಯ ಅವರ ಅಭಿನಯ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರ ಅಭಿನಯ ಕೂಡ ಚೆನ್ನಾಗಿದೆ. ಗುರುಪ್ರಸಾದ್ ಅವರು, ರವಿಶಂಕರ್, ಈಗ ಪ್ರತಿಯೊಬ್ಬ ಕಲಾವಿದರ ಅಭಿನಯ ತುಂಬಾ ಚೆನ್ನಾಗಿದೆ. ಸಿನಿಮಾನೂ ಅಷ್ಟೇ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿನಿಮಾ ಯಾವ ರೀತಿ ಇದೆ ಅಂತ ಕೇಳಿದರೆ ಗೊತ್ತಿಲ್ಲ. ಸ್ಟಾರ್ ಎಷ್ಟು ಕೊಡ್ತೀರಾ ಅಂತ ಕೇಳಿದರೆ ಗೊತ್ತಿಲ್ಲ. ರಿಯಲ್ ಸ್ಟಾರ್ ಅವರು ಎಷ್ಟು ಸಿನಿಮಾ ಯಾವ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನೋ, ಅಥವಾ ಕೆಲವರು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದಾರೋ, ಯಾವುದಕ್ಕೂ ಉತ್ತರ ಇಲ್ಲ. ಒಟ್ಟಾರೆಯಾಗಿ ಓವರಾಲ್ ಆಗಿ ಹೇಳೋದಾದರೆ ಒಂದು ವಿಭಿನ್ನವಾದಂಥ ಸಿನಿಮಾ. ಬೋರ್ ಅಂತ ಆಗಲ್ಲ, ಎಲ್ಲೂ ಬೋರ್ ಆಗಲ್ಲ. ಕೊಟ್ಟಿರುವ ದುಡ್ಡಿಗಂತೂ ಮೋಸ ಇಲ್ಲ. ಈ ಸಿನಿಮಾವನ್ನ ಅರ್ಥ ಮಾಡ್ಕೋಬೇಕು. ನೀವು ದಯವಿಟ್ಟು ಯಾವ ವಿಮರ್ಶೆಯನ್ನು ನೋಡಿಕೊಂಡು ಸಿನಿಮಾಗೆ ಹೋಗಬೇಡಿ, ಒಮ್ಮೆ ಹೋಗಿ ಬನ್ನಿ. ಕೊಟ್ಟ ದುಡ್ಡಿಗಂತೂ ಮೋಸ ಇಲ್ಲ.
ಸಿನಿಮಾ ಯಾವ ರೀತಿ ಇದೆ ಅನ್ನೋದನ್ನ ಸಿನಿಮಾ ವೀಕ್ಷಣೆ ಮಾಡಿದವರು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.